ನಮಸ್ಕಾರ ವೀಕ್ಷಕರೇ, ಇಂದು ಪಾಂಡವರು ಮತ್ತು ಕೌರವರ ವಿದ್ಯಾಭ್ಯಾಸವನ್ನು ನೋಡೋಣ ಬನ್ನಿ. ದಯವಿಟ್ಟು ಇನ್ನು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಅದು ನಮಗೆ ಸ್ಫೂರ್ತಿ ಕೊಡುತ್ತೆ. ನಮಸ್ಕಾರ, ಬನ್ನಿ ಈಗ ಮುಂದುವರಿಯೋಣ. ಮುನಿಂದ ದ್ರೋಣ ಮಗಂಗೆ ಮುನೀಂದ್ರನೆಂದನು ಬೇಗ ತೆಗೆಯೆಂದು. ಅಶ್ವತ್ಥಾಮ ಬಾವಿಯೊಳಗೆ ಬಿದ್ದಿದ್ದ ಉಂಗುರಕ್ಕೆ ಕೊಕ್ಕೆಯ ತುದಿಯಿಂದ ಬಾಣವೊಂದನ್ನು ಬಿಟ್ಟು ಅದು ಉಂಗುರವನ್ನ ಕಚ್ಚಿಕೊಂಡಿದೆ ಅಂತ ನಿಶ್ಚಯ ಮಾಡಿಕೊಂಡು ಆ ಬಾಣಕ್ಕೆ ನಾಟುವಂತೆ ಮತ್ತೊಂದು ಬಾಣ, ಅದಕ್ಕೆ ನಾಟುವಂತೆ ಮತ್ತೊಂದು, ಮಗದೊಂದು, ಮೇಲೊಂದು, ಇನ್ನೊಂದು ಅಂತ ಸರ 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 ಸರನೆ ಹೊಡೆದ ಬಾಣಗಳನ್ನ ಕೋತು ಬಿಟ್ಟನಂತೆ, ಉದ್ದದ ಬಾಣದ ಸಾಲನ್ನು ಮಾಡಿಬಿಟ್ನಂತೆ. ತುದಿಯಲ್ಲಿದ್ದ ಉಂಗುರವನ್ನ ತೆಗೆದು ಅವರ ಕೈಗೆ ಕೊಟ್ಟೇ ಬಿಟ್ಟ ಅಶ್ವತ್ಥಾಮ. 105 ವಿದ್ಯಾರ್ಥಿಗಳು ಕಕ್ಕ ಬಿಕ್ಕಿಯಾಗಿ ಬಿಟ್ಟ ಕಣ್ಣನ್ನು ಮುಚ್ಚದೆ ನೋಡ್ತಾ ಇದ್ದಾರೆ. ಈ ಒಟುವಿನ ಕೈ ಚಳಕವನ್ನ, ಶರವೇಗವನ್ನ ಬೆಕ್ಕಸ ಬೆರಗಾಗ್ತಾರಂತೆ. ಕಂಡು ಬೆರಗಾದುದು ಕುಮಾರರ ತಂಡ, ಕಂಡು ಬೆರಗಾದುದು ಕುಮಾರರ ತಂಡ. ಆ 105 ಜನಕ್ಕೂ ತುಂಬಾ ಆಶ್ಚರ್ಯವಾಗಿ ಬೆರಗಾದ ಕೂಡಲೇ ನಾ ಮುಂದು ತಾ ಮುಂದು, ನಾ ಮುಂದು ತಾ ಮುಂದು ಅಂತ ಭೀಷ್ಮರಲ್ಲಿಗೆ ಓಡಿ ತನ ತನಗೈದಿ ಭೀಷ್ಮನಂಡಲೆದುದು ಈ ಮುನಿಯನೀಗಲೆ ಸಂತ ಬಿಡಿಯೆಂದು. ತಾತ ಈ ಮುನಿಯನ್ನ, ತಾತ ಈ ಮುನಿಯನ್ನ ನಮಗೆ ಗುರುಗಳಾಗೋದಕ್ಕೆ ಹೇಳಿ ಹೇಳಿ ತಾತ ಅಂತ ಹೇಳಿ ಮಕ್ಕಳೆಲ್ಲ ಭೀಷ್ಮರನ್ನ ಕೇಳ್ಕೊಳ್ತಾರಂತೆ. ಚಂದ ಭುಜ ಬಲನು ಅವರ ಕಾಣಿಸಿಕೊಂಡು ಕೊಟ್ಟನು ಭೀಷ್ಮನವರಿಗೆ ಖಂಡ ವಿಭವವನು. ಅತುಳ ಧನಪತಿಯಾದನು ಆ ದ್ರೋಣ. ಮರುಕ್ಷಣವೇ ಭೀಷ್ಮರು ಖುದ್ದಾಗಿ ಹೋಗಿ ದ್ರೋಣಾಚಾರ್ಯರನ್ನ ಕಂಡು ಅತುಳ ಧನ ಕನಕಾದಿಗಳನ್ನ ಸ್ವರ್ಣ ತಟ್ಟೆಯಲ್ಲಿ ಇಟ್ಟು ಅವರಿಗೆ ಅರ್ಪಿಸಿ, ನಮ್ಮ ಹುಡುಗರಿಗೆ ಆಚಾರ್ಯರೇ, ತಾವು ಗುರುಗಳಾಗಿ ಶಸ್ತ್ರವಿದ್ಯೆ, ಶಾಸ್ತ್ರವಿದ್ಯಾದಿ ಪ್ರೌಢ ವಿದ್ಯೆಯನ್ನು ಕಲಿಸಿ ಅನುಗ್ರಹಿಸಬೇಕು ಅಂತ ಕೇಳಿಕೊಡ್ತಾರಂತೆ ಭೀಷ್ಮರು. ಎಂತಹ ವಿನಯ, ಎಂತಹ ವಿನಯ! ಅತುಳ ಧನ ಸಂಪತ್ತು ದ್ರೋಣರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ವೈಶಂಪಾಯನರು. ಅಲ್ಲಿ ದ್ರೋಣ ದೃಪದನಿಂದ ಅವಮಾನಿತನಾದ. ಅದೇ ದ್ರೋಣ ಇಲ್ಲಿ ಅತುಳ ಧನಪತಿಯಾದ ಅಂತ ಹೇಳ್ತಾನೆ ಕುಮಾರವ್ಯಾಸ. ಭೀಷ್ಮರು ಅದೆಷ್ಟು ಗೌರವವನ್ನು ಕೊಟ್ಟು ಸ್ವಾಗತಿಸಿದರು, ಅದು ಹೇಗೆ ಗೌರವಿಸಿದರು, ಅದು ಎಂಥ ಸ್ಥಾನ ಕೊಟ್ಟರು. ಹಸಿದು ದೃಪದನ ಮನೆಯ ಬಾಗಿಲಿಗೆ ಹೋದರು ತಾಯಿ ಇಲ್ಲದ ತಮ್ಮ ಮಗ ಅಶ್ವತ್ಥಾಮನೊಂದಿಗೆ. ದೃಪದ ಎಡವಿದ. ಆದರೆ ಶೀಲಂ ಸರ್ವತ್ರ ಸಾಧನಂ ಅನ್ನೋ ಹಾಗೆ ಶೀಲ ಚಾರಿತ್ರ್ಯ ಇರುವವರಿಗೆ ಎಲ್ಲೆಲ್ಲೂ ಬೆಲೆ ಇದ್ದೇ ಇರ್ತದೆ. ಒಬ್ಬಿಬ್ಬರು ಅಜ್ಞಾನದಿಂದ, ಅಲ್ಪಜ್ಞಾನದಿಂದ ಅಂಥವರನ್ನ ಗುರುತಿಸದೇ ಹೋಗುತ್ತಾರೆ ಅಷ್ಟೇ. ಅಂಥವರ ಪೈಕಿಗೆ ಸೇರಿದವನು ದೃಪದ. ಕುಮಾರವ್ಯಾಸ, ನಾರಣಪ್ಪ ಕವಿ, ಇಂತಹ ಮಹನೀಯರನ್ನ ನಮ್ಮ ಮುಂದೆ ಹೇಗೆ ತೋರಿಸುತ್ತಾನೆ ನೋಡಿ. ಮಹಾಕವಿಗಳ ಶ್ರೇಣಿಗೆ ಸೇರಿದವನು ಕುಮಾರವ್ಯಾಸ. ಅಂದು ತನ್ನ ತಂದೆ ಭರದ್ವಾಜರಿಗೆ ಪ್ರೇತ ಕರ್ಮಗಳನ್ನು ಮುಗಿಸಿ ಬಂದಾಗ ಹೇಗಿದ್ದ ಅವನು ಅನ್ನುವುದನ್ನು ತಿಳಿಸುವಾಗ, ಹೊತ್ತ ದಾರಿದ್ರ್ಯದಲ್ಲಿ ಮನ ಮರುಗುತ್ತ ದೇಶಾಂತರದೊಳಗೆ ತೊಳಲುತ್ತ ಬಂದನು ತನ್ನ ಮಗ ಸಹಿತ ಅಡವಿಯಲಿ ದ್ರೋಣ. ಅದೇ ಇಂದು ಹಸ್ತಿನಾಪುರದ ಅರಸು ಮನೆತನದ ಮಕ್ಕಳಿಗೆ ಶಿಕ್ಷಕರಾಗಿ ಪದವಿ ವಹಿಸಿದಾಗ ಕೆಂಟ ಭುಜ ಬಲನು ಅವರ ಕಾಣಿಸಿಕೊಂಡು ಕೊಟ್ಟನು ಭೀಷ್ಮನವರಿಗೆ ಖಂಡ ವಿಭವವನು. ಅತುಲ ಧನಪತಿಯಾದನ ದ್ರೋಣ. ಶುಭ ಮುಹೂರ್ತದ ದಿನ ಭೀಷ್ಮರು, ಆಚಾರ್ಯ ದ್ರೋಣರೇ, ಇದು
ಈ ನಮ್ಮ 106 ಮಕ್ಕಳನ್ನು ನಿಮ್ಮ ಅಡಿಗಳಿಗೆ ಒಪ್ಪಿಸುತ್ತಿದ್ದೇನೆ. ಪರಮುಹೂರ್ತದೊಳವರ 100 ಕೊಟ್ಟನು, ಶಸ್ತ್ರವಿದ್ಯಾ ಪರಿಣತರ ಮಾಡೆಂದು ದ್ರೋಣನ ಕೈಯಲ ಭೀಷ್ಮ. ವಾಸ್ತು ಪೂಜೆ, ಧಾತ್ರಿ ಹವನ ಎಲ್ಲವನ್ನೂ ಮಾಡಿ 1200 ಚದುರ ಮೈಲಿ ವಿಸ್ತಾರದಲ್ಲಿ ಶಿಕ್ಷಣ ಶಾಲೆಯನ್ನ ನಿರ್ಮಿಸಲು ಶಂಕುಸ್ಥಾಪನೆ ಮಾಡಿದರು. ವಿದ್ಯಾ ಪಾರಂಗತರಾದ ದೇವಿಯನ್ನ ಪೂಜಿಸಿದರು. ಗರುಡಿ ಕಟ್ಟಿತು 100 ಯೋಜನವರೆಯ ವಿಸ್ತಾರದಲ್ಲಿ, ಗರುಡಿ ಕಟ್ಟಿತು 1000 ಕುರಿಯ ಹೊಯ್ದರು, ಪೂಜಿಸಿದರು ಆ ಚದುರ ಚಂಡಿಕೆಯ. ಹಸ್ತಿನಾಪುರದಲ್ಲಿ ಅರಸು ಮನೆತನದವರಿಗೆ ಶಸ್ತ್ರಾಭ್ಯಾಸ ನಡೆಸುತ್ತಾರೆ ಅನ್ನುವ ಸುದ್ದಿ ಎಲ್ಲೆಡೆಗೂ ಹಬ್ಬಿತು. ಮೂಲೆ ಮೂಲೆಗಳಲ್ಲಿ ಹಬ್ಬಿತು. ಅನೇಕ ಕಡೆಗಳಿಂದ ಪದವೀಧರ ವಿದ್ಯಾರ್ಥಿಗಳು ಬರತೊಡಗಿದರು. ಬಂದು ದ್ರೋಣರಿಗೆ ಭಿನ್ನಹ ಪತ್ರವನ್ನು ಅರ್ಪಿಸಿ ಸಂದರ್ಶನಕ್ಕೆ ಕುಳಿತರು. ದ್ರೋಣರು ತಮ್ಮ ಶಿಷ್ಯರಾದ ಕೌರವ ರಾಜಕುಮಾರರ ಎಲ್ಲರನ್ನೂ ಕೂರಿಸಿ ಒಂದು ದಿನ, ಶಿಷ್ಯರೇ, ನನ್ನಿಂದ ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಕಲಿಯುತ್ತೀರಿ, ಸಾಮರ್ಥ್ಯ ಪಡೆಯುತ್ತೀರಿ. ಅಭ್ಯಾಸ ಮುಗಿದ ಮೇಲೆ ನನ್ನ ಮನಸ್ಸಿನಲ್ಲಿರುವ ಒಂದು ಅಭಿಲಾಷೆಯನ್ನ ನಡೆಸಿಕೊಡಬೇಕು ಅಂತ ನಾ ಕೇಳುತ್ತೇನೆ. ಅದಕ್ಕೆ ನೀವೇನೆನ್ನುತ್ತೀರಿ ಅಂತ ಕೇಳಿದರು. ಶಿಷ್ಯರೆಲ್ಲ ಸುಮ್ಮನಿದ್ದರು. ಅರ್ಜುನ ಮಾತ್ರ ಎದ್ದು ನಿಂತು, ಆಗಲಿ, ನೆರವೇರಿಸುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ದ್ರೋಣರಿಗೆ ಆ ಮಾತು ಕೇಳಿ ಪರಮ ಸಂತೋಷವಾಯಿತು. ಅರ್ಜುನನನ್ನ ಹತ್ತಿರಕ್ಕೆ ಕರೆದು ಅಪ್ಪಿಕೊಂಡು ನೆತ್ತಿಗೆ ಮುತ್ತಿಟ್ಟು ಆನಂದ ಭಾಷ್ಪ ಸುರಿಸಿದರು. ಜನಮೇಜಯ ಭೂಪಾಲ, ನೆನಪಿದೆಯೇ ನಿನಗೆ? ಹಿಂದೆ ತಾಯೊಬ್ಬಳು ತನ್ನ ಶಿಶುವನ್ನು ಗಂಗೆಯ ಪಾಲು ಮಾಡಿದಳು. ರಾಯಬಲ್ಲೈ ಮುನ್ನ ಶಿಶುವನು ತಾಯಿ ಬಿಸುಟಳು ಗಂಗೆಯಲಿ, ರಾಧೆಯನಾದನು ರಾಧೆ ಎಂಬವಳು ಒಲಿದು ಸಾಕಿದರೆ. ಹೌದು ಹೌದು, ನೆನಪಿದೆ ಅಂತ ಜನಮೇಜಯ ಅನ್ನೋಣ. ವೈಶಂಪಾಯನರು ಮುಂದುವರಿಸುತ್ತಾ, ಆ ರಾಧೇಯನಿಗೆ ಮತ್ತೊಂದು ಹೆಸರು ಕರ್ಣ ಅಂತ. ಆ ವಿಶಾಲ ನೇತ್ರ ಕರ್ಣ ಪರಶುರಾಮರಲ್ಲಿಗೆ ಹೋಗಿ, ಆಯತಾಕ್ಷನು ಪರಶುರಾಮನೊಳು ಆಯುಧದ ಶಮಗಲಿತು, ಆಯತಾಕ್ಷನು ಪರಶುರಾಮನೊಳು ಆಯುಧದ ಶಮಗಲಿತು. ಶಸ್ತ್ರಾಭ್ಯಾಸ ಮಾಡಿದ. ಆ ನಂತರ ಕಲಿತದ್ದೆಲ್ಲ ವಿಫಲವಾಯಿತು. ವೈಶಂಪಾಯನರು ಹಾಗನ್ನೋಣ. ಜನಮೇಜಯ ಆಶ್ಚರ್ಯದಿಂದ, ವಿಫಲವಾಯಿತು ಅಂತ ಕೇಳುವ ಹಾಗೆ ಅವರ ಮುಖವನ್ನ ನೋಡಿದ್ದಿರಬೇಕು. ವೈಶಂಪಾಯನರು ಮುಂದುವರಿಸ್ತಾರೆ, ಕರ್ಣ ಪರಶುರಾಮರಿಂದ ವಿದ್ಯೆಯನ್ನ ಕಲಿಯಬೇಕು ಅಂತ ಹೋದ. ತಾನು ಬ್ರಾಹ್ಮಣ ಅಂತ ಹೇಳಿಕೊಂಡು ಕಲಿತ. ಒಂದು ದಿನ ಗುರು ಪರಶುರಾಮರು ಶಿಷ್ಯ ಕರ್ಣನ ತೊಡೆಯ ಮೇಲೆ ತಲೆ ಇರಿಸಿ ವಿಶ್ರಾಂತಿ ತೆಗೆದುಕೊಂಡರು. ಹಾಗೆಯೇ ನಿದ್ದೆ ಹೋದರು. ಪರಶುರಾಮರ ಕೆನ್ನೆ ತೇವವಾದಂತಾಯಿತು. ಎಚ್ಚರವಾಯಿತು. ನೋಡುತ್ತಾರೆ, ಕರ್ಣನ ತೊಡೆಯಿಂದ ರಕ್ತ ಉಕ್ಕಿ ಬರುತ್ತಿದೆ. ದುಂಬಿಯೊಂದು ಅವನ ತೊಡೆಯನ್ನು ಕೊರೆಯುತ್ತಿದೆ. ಆದರೂ ಸ್ಥೈರ್ಯದಿಂದ ಅಲುಗದೆ ಕದಲದೆ ಕುಳಿತಿದ್ದಾನೆ ಕರ್ಣ. ಗುರುವಿಗೆ ನಿದ್ರಾಭಂಗವಾಗಬಾರದು ಅಂತ ಎಬ್ಬಿಸಲಿಲ್ಲ. ಅಷ್ಟೊಂದು ಯಾತನೆಯನ್ನ ಸಹಿಸಿಕೊಳ್ಳಬೇಕೆಂದರೆ ಆತ ಕ್ಷತ್ರಿಯನೇ ಇರಬೇಕು ಅಂತ ಆಲೋಚಿಸಿ, ನೀನು ಬ್ರಾಹ್ಮಣ ಎಂದು ಸುಳ್ಳು ಹೇಳಿದೆ. ಬ್ರಾಹ್ಮಣನಿಗೆ ಇಷ್ಟು ಸಹನೆ ಇರುವುದು ದುಸ್ಸಾಧ್ಯ. ಸುಳ್ಳು ಹೇಳಿ ನನ್ನಿಂದ ವಿದ್ಯೆಯನ್ನು ಕಲಿತಿದ್ದೀಯಾ? ಆದ್ದರಿಂದ ನಾ ಕಲಿಸಿದ ಶಸ್ತ್ರವಿದ್ಯೆ ನಿನ್ನ ಸ್ಮೃತಿ ಪಟಲದಿಂದ ಅಳಿಸಿ ಹೋಗಲಿ ಅಂತ ಶಾಪ ಕೊಟ್ಟು ಬಿಟ್ಟರು. ಎಂತಲೇ ವಾಯವಾದೊಡೆ ಬಳಿಕದು ವಾಯವಾದೊಡೆ ಬಂದನಾಗ
ಗಜಪುರಿಗೆ ಕಲಿಕರ್ಣ ತಾ ಮಾಡಿದ ಅಪರಾಧಕ್ಕೆ ನಾಚಿ ನೊಂದು ಹಾಗೆಯೇ ಊರುಗಳನ್ನ ಹಾದು ನಮ್ಮ ರಾಷ್ಟ್ರದ ರಾಜಧಾನಿ ಗಜಪುರಿಗೆ ಹಸ್ತಿನಾಪುರಿಗೆ ಬಂದ. ಅಲ್ಲಿಗೆ ಬಂದವನೇ ರಾಧಾನಂದನ ದುರ್ಯೋಧನನ್ನ ಕಂಡ. ಅದು ಯಾವ ಗಳಿಗೆಯಲ್ಲಿ ಅವರಿಬ್ಬರ ಭೇಟಿಯಾಯಿತೋ ಜನಮೇಜಯ, ಇಬ್ಬರ ನಡುವೆ ಗಾಢವಾದ ಮೈತ್ರಿ ಬೇರೂರಿತು. ಹೇಗಿತ್ತು ಅವರ ಸಖ್ಯ? ಒಂದು ಮೊದಲಾಗಿ ಅವರ ಸಖ್ಯಕ್ಕೆ ಸಂದ ಕಾಣೆನು, ಅಂದು ಮೊದಲಾಗಿ ಅವರ ಸಖ್ಯಕ್ಕೆ ಸಂದ ಕಾಣೆನು. ಕನ್ನ ಕುರುಪತಿಗೆ ಒಂದೇ ಜೀವನ, ಒಂದೇ ಮನ ಮತ ಒಂದೇ. ಕನ್ನ ಕುರುಪತಿಗೆ ಒಂದೇ ಜೀವನ, ಒಂದೇ ಮನ ಮತ ಒಂದೇ ಕೇಳೆಂದ. ಅವರಿಬ್ಬರ ತ್ರಿಕರಣಗಳು ಮನಸ್ಸು ಮಾತು ಕೃತಿ ಒಂದಾದವು ಅನ್ನುತ್ತಿದ್ದಾರೆ ವೈಶಂಪಾಯನರು. ಕರ್ಣನನ್ನ ದುರ್ಯೋಧನ ಹೇಗೆ ಕಂಡ? ಬೇಟೆ ಕರ್ಣನ ಕೂಡೆ ಹಗಲಿರುಳಾಟ ಕರ್ಣನ ಕೂಡೆ, ಬೇಟೆ ಕರ್ಣನ ಕೂಡೆ ಹಗಲಿರುಳಾಟ ಕರ್ಣನ ಕೂಡೆ. ಷಡುರಸದುಂಟ ಕರ್ಣನ ಕೂಡೆ ಶಸ್ತ್ರಾಭ್ಯಾಸವವ ಕೂಡೆ. ತೋಟಿ ಮನದಲ್ಲಿ ನಗೆಯ ಮಧುರದ ನೋಟ ಕಣ್ಣಿನೊಳು, ಓಟಿ ಮನದಲ್ಲಿ ನಗೆಯ ಮಧುರದ ನೋಟ ಕಣ್ಣಿನೊಳು. ಉಳಿದವರ ಕೂಡಾಟಗಳು ತಾವಿಬ್ಬರೊಂದೆನಿಸಿದರು ಜಗವರಿಯೇ. ಹೌದು, ತಾವಿಬ್ಬರು ಏಕದೇಹ ನ್ಯಾಯಿಗಳಂತೆ ಆದರು. ಆಚಾರ್ಯರು ತಮ್ಮ ಶಿಷ್ಯರಿಗೆ ಬರಿಯ ಧನುರ್ವಿದ್ಯೆ, ಬಿಲ್ಲು ಬಾಣಗಳನ್ನು ಪ್ರಯೋಗಿಸುವುದು ಅಷ್ಟನ್ನು ಮಾತ್ರ ಕಲಿಸಲಿಲ್ಲ. ಕತ್ತಿವರಸೆ, ಈಟಿ, ಮುದ್ಗರ, ಕಕ್ಕಡೆ, ವರಿಘ, ಮುಸಲ, ಗದೆ ಮೊದಲಾದ ಆಯುಧಗಳನ್ನ ಪ್ರಯೋಗ ಮಾಡುವುದು ಹೇಗೆ ಅನ್ನುವುದು ಎಲ್ಲವನ್ನೂ ಕಲಿಸ್ತಾರೆ. ಜನಪ, ಶಿಷ್ಯರೆಲ್ಲ ಧನುರ್ವಿದ್ಯೆ ಕಲಿತರು, ಕೆಲವರು ಮಾತ್ರ ಕೆಲವು ಶಸ್ತ್ರ ಪ್ರಯೋಗದಲ್ಲಿ ನೈಪುಣ್ಯವನ್ನು ಪಡೀತಾರೆ. ಉದಾಹರಣೆಗೆ ಭೀಮ ದುರ್ಯೋಧನರು ಗದಾಯುದ್ಧದಲ್ಲಿ, ಅಶ್ವತ್ಥಾಮ ರಹಸ್ಯ ಅಸ್ತ್ರ ಪ್ರಯೋಗದಲ್ಲಿ, ನಕುಲ ಸಹದೇವರು ಕತ್ತಿವರಸೆಯಲ್ಲಿ, ಯುಧಿಷ್ಠಿರ ರಥಯುದ್ಧದಲ್ಲಿ ಹೀಗೆ ಪ್ರಾವೀಣ್ಯವನ್ನು ಪಡೀತಾರೆ. ಜನಪ ಕೇಳೈ ಭೀಮ ದುರ್ಯೋಧನರು ಗದೆಯಲಿ ಮಿಗಿನು. ಜನಪ ಕೇಳೈ ಭೀಮ ದುರ್ಯೋಧನರು ಗದೆಯಲಿ ಮಿಗಿನು. ಕರ್ಣಾರ್ಜುನರು ಧನುವಿನಲಧಿಕರಾದರು ನೃಪಕುಮಾರರಲಿ. ತನದನಗೆ ಸರ್ವಾಯುಧಗಳಲ್ಲಿ ಅನಿಬರರಿದರು. ಕೂಡೆ ಗುರುವಿನ ಮನಕ್ಕೆ ಹತ್ಯೆಯವಾದನರ್ಜುನನು. ಗುರುವಿನ ಮನಕ್ಕೆ ಹತ್ಯೆಯವಾದನರ್ಜುನನು ಅಸ್ತ್ರ ಶಿಕ್ಷೆಯಲಿ. ಎಲ್ಲರೂ ಶ್ರದ್ಧೆಯಿಂದ ಕಲಿತರು. ಆದರೂ ಅರ್ಜುನ ಗುರುದ್ರೋಣರಿಗೆ ತುಂಬಾ ಅಚ್ಚುಮೆಚ್ಚಿನ ಶಿಷ್ಯನಾದನಂತೆ. ಜನಮೇಜಯ, ನಿನ್ನ ಪೂರ್ವಜರು ರಹಸ್ಯಮಯವಾದ ಸಾಂಗ ಉಪಾಂಗ ವಿದ್ಯೆಗಳನ್ನ ಸ್ಥೂಲವಾಗಿ ಸೂಕ್ಷ್ಮವಾಗಿ ಕಲಿಯುತ್ತಾರೆ. ವಿಶಾಲವಾಗಿ, ಸಂಕೋಚವಾಗಿ, ಲಘುವಾಗಿ, ಗುರುವಾಗಿ, ಅಂದರೆ ಸಕಲ ವಿಧದ ಶಸ್ತ್ರಾಸ್ತ್ರ ಪ್ರಯೋಗಗಳನ್ನು ದ್ರೋಣರಿಂದ ಕಲಿತರು. ಆನೆ ಸವಾರಿ, ಕುದುರೆ ಸವಾರಿಗಳಲ್ಲಿ, ರಥ ಓಡಿಸುವುದರಲ್ಲಿ, ಮಲ್ಲಯುದ್ಧ, ಮುಷ್ಟಿಯುದ್ಧಗಳಲ್ಲಿ ಪಾರಂಗತರಾದರು.
ಒಂದೇ ಸರಳಿನಲ್ಲಿ ಪರ್ವತ ಶಿಖರದಲ್ಲಿರುವ ವಸ್ತುವಿಗೆ ಗುರಿಯಿಟ್ಟು ಹೊಡೆಯುವುದು, ಆಕಾಶದಲ್ಲಿ ಒಂದು ವಸ್ತುವನ್ನ ಚಲಿಸಲು ಬಿಟ್ಟು ಅದಕ್ಕೆ ಸರಿಯಾಗಿ ಗುರಿಯಿಟ್ಟು ಹೊಡೆಯುವುದು. ನಗವನೊಡ್ಡಿದರೆ ಒಂದೇ ಸರಳಲಿ ಹುಗಿಲುಗಳೆವ, ವಿದೂರಪಾತದಿ ಗಗನಯಂತ್ರವನೆಸುವ ಜೋಕೆಯ ಜೋದ ವಿದ್ಯದಲ್ಲಿ ಉಗಿವ ಬಿಡುವ ಎಡಬಲನ ಬವರಿಯಲಗಿ ಬಲವಣಿಯ ದಂತಿ ಶಿಕ್ಷೆಗೆ ಮಿಗಿಲು ಭಗದತ್ತಾದಿಗಳಿಗೆ ಎಂದುದು ಕುಮಾರಗರ. ಇವುಗಳಲ್ಲಿ ಶಿಷ್ಯರಿಗೆ ತರಬೇತಿ ಕೊಟ್ಟರು. ರಥವನ್ನ ರಕ್ಷಿಸಿಕೊಂಡು ತಮ್ಮ ಸಾರಥಿಗಳಿಗೆ ಪೆಟ್ಟು ಬೀಳದ ಹಾಗೆ ನೋಡಿಕೊಂಡು ಶತ್ರುಗಳನ್ನು ಹೊಡೆಯುವ ವಿಧಾನವನ್ನು ಕೂಡ ಕಲಿಸ್ತಾರೆ. ಅಲ್ಲದೆ ರಥವ ರಕ್ಷಿಸಿಕೊಂಡು ನಿಜ ಸಾರಥಿಯ ಕಾಯಿದು, ಮುಂದೆ ಹೂಡಿದ ರಥಖಯಂಗಳ ಮೈಗಳಲ್ಲಿ ಮಸೆಗಾಣದಂದದಲ್ಲಿ ಪ್ರಥಿತ ರಿಪುಶಸ್ತ್ರಾಸ್ತ್ರವನು ರಿಪುರಥಿಕರನು ಸಮರದಲ್ಲಿ ಜಯಿಸುವ ರಥಿಕ ವಿದ್ಯದೊಳು ಇವರ ಸರಿಸುರ ನರರೊಳಿಲ್ಲೆಂದ. ಒಟ್ಟಿನಲ್ಲಿ ರಥಿಕ ವಿದ್ಯೆಯಲ್ಲಿ ತನ್ನ ಶಿಷ್ಯರಿಗೆ ಸಮ ಇಲ್ಲ ಅನ್ನುವಂತೆ ಮಾಡಿದರು. ತಮ್ಮ ಶಿಷ್ಯರ ಪೈಕಿ ಶ್ರೇಷ್ಠ ಬಿಲುಗಾರ ಯಾರು? ಅರ್ಜುನನೋ, ಕರ್ಣನೋ, ಭೀಮ, ದುರ್ಯೋಧನರೋ? ಇನಿ ಬರೊಳು ಬಿಲುಗಾರನಾರು? ಅರ್ಜುನನೋ, ಕರ್ಣನೋ, ಭೀಮ, ದುರ್ಯೋಧನರೋ, ಮಾದ್ರೀಸುತರೋ, ಮೇನ್ ದುಶ್ಯಾಸನಾದಿಗಳೋ? ಯಾರು ಎಂದು ಪರೀಕ್ಷಿಸಬೇಕೆಂದು ಒಂದು ದಿನ ದ್ರೋಣರು ಒಂದು ಏರ್ಪಾಡು ಮಾಡಿದರು. ಒಂದು ಕೃತ್ರಿಮ ಪಕ್ಷಿಯನ್ನ ಮಾಡಿಸಿ ಅದನ್ನು ಯಾರಿಗೂ ತಿಳಿಯದ ಹಾಗೆ ಒಂದು ಮರದ ತುದಿಯ ಕೊಂಬೆಗೆ ಕಟ್ಟಿಸಿದರು. ಮನದಿ ಕೈಯಲಿ ಕಂಗಳೋ, ಲೋಚನವೇ ಕಂಗಳೋ, ಮನದಿ ಕೈಯಲಿ ಕಂಗಳೋ, ಲೋಚನವೇ ಕಂಗಳೋ, ಕಾಣಬೇಕೆಂದೆನುತ ಗುರು ರಚಿಸಿದನು ಲಕ್ಷ್ಯವನು ಒಂದು ವೃಕ್ಷದಲ್ಲಿ. ಆಮೇಲೆ ಎಲ್ಲರನ್ನೂ ಕರೆಸಿದರು. ಕಾಣಬಾರದು ಲಕ್ಷ್ಯವು ಅಗ್ಗದ ಜಾಣ ಭಟರಿಗೆ ಕಟ್ಟಿದೊರೆಯಿದು, ಕಾಣಿಸಿದಿರೈ ಹೂಣಿಸಿದಿರೈ ಹೂಡಿದಂಬಿನಲಿ. ಎಲ್ಲರೂ ಸಿದ್ಧರಾಗಿದ್ದೀರಾ? ನಿಮ್ಮ ನಿಮ್ಮ ಬಿಲ್ಲು ಬಾಣಗಳನ್ನ ಸಿದ್ಧಪಡಿಸಿಕೊಳ್ಳಿ. ಈ ಮರಕ್ಕೆ ಎದುರಾಗಿ ನಿಲ್ಲಿರಿ. ನಾ ಹೇಳಿದ ಮೇಲೆ ಆ ಮರದ ಕೊಂಬೆಯ ತುದಿಯಲ್ಲಿರುವ ಪಕ್ಷಿಯ ತಲೆಗೆ ಗುರಿಯಿಟ್ಟು ಹೊಡೆಯಬೇಕು ಅಂದರು ದ್ರೋಣರು. ಶಿಷ್ಯರನ್ನ ಒಬ್ಬೊಬ್ಬರನ್ನಾಗಿ ಕರೆದು ಗುರಿ ಇಡಿ ಅಂದರು. ಇಟ್ಟೆವು. ಆ ಮರ ಕಾಣಿಸುತ್ತದೆಯೇ? ಕಾಣಿಸುತ್ತದೆ. ನಾನು ಕಾಣಿಸುತ್ತಿದ್ದೇನೋ? ಕಾಣಿಸುತ್ತಿದ್ದೀರಿ. ನನ್ನ ಅಕ್ಕಪಕ್ಕದಲ್ಲಿರುವವರು ಕಾಣಿಸುತ್ತಿದ್ದಾರೋ? ಕಾಣಿಸುತ್ತಾರೆ. ಒಬ್ಬರ ನಂತರ ಮತ್ತೊಬ್ಬ ಬಂದ, ಮಗುದೊಬ್ಬ ಬಂದ. ಹೀಗೆ ಧರ್ಮರಾಜ, ದುರ್ಯೋಧನ, ಭೀಮ, ದುಶ್ಯಾಸನ ಎಲ್ಲರೂ ಬಂದರು. ಎಲ್ಲರೂ ಅದದೇ ಪ್ರಶ್ನೆಗೆ ಅದದೇ ಉತ್ತರ ಕೊಟ್ಟರು. ಅವರೆಲ್ಲರನ್ನೂ